ಗಂಟೆ. 1. ಗಂಟೆಯನ್ನು ಬಾರಿಸದೆ ಪೂಜೆ ಮಾಡಿದಲ್ಲಿ ಆ ಪೂಜೆ ಸಾರ್ಥಕವಾಗುವುದಿಲ್ಲ. 2. ಗಂಟೆಯನ್ನು ಬಾರಿಸುವಾಗ ದೇವರ ಎದುರಿಗೆ ನಿಂತು ಗಂಟೆಯನ್ನು ಬಾರಿಸಬೇಕು. 3. ದೇವರನ್ನು ಎಚ್ಚರಗೊಳಿಸಲು ಪೂಜೆಯ ವೇಳೆ ಗಂಟೆಯನ್ನು ಬಾರಿಸುತ್ತಾರೆ. 4. ಪೂಜಾ ಸಮಯದಲ್ಲಿ ಗಂಟೆ ಬಾರಿಸುವುದರಿಂದ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಟು ಹೋಗುತ್ತದೆ. 5. ಗಂಟೆಯನ್ನು ಬಾರಿಸದೆ ಪೂಜೆ ಮಾಡುತ್ತಿದ್ದರೆ ಅಂತಹವರ ಮನೆಯಲ್ಲಿ ಕಿವುಡರು, ಮೂಗರು ಮಕ್ಕಳು ಹುಟ್ಟುತ್ತಾರೆಂಬ ಶಾಸ್ತ್ರ ಹಾಗೂ ನಂಬಿಕೆ ಇದೆ. 6. ದೇವರಿಗೆ ಸ್ನಾನ, ಅಭಿಷೇಕ, ಧೂಪ, ನೈವೇದ್ಯವನ್ನು ಅರ್ಪಿಸುವಾಗ, ದೇವರಿಗೆ ದೀಪಗಳನ್ನು ಬೆಳಗಿಸುವಾಗ, ಮಂಗಳಾರತಿ ಸಮಯದಲ್ಲಿ ಗಂಟೆಯನ್ನು ಬಾರಿಸಬೇಕು. 7. ಗಂಟೆಯು 5 ಇಂಚು ಎತ್ತರವಿರುವ ಹಾಗೂ ಗಂಟೆಯ ತುದಿಯಲ್ಲಿ ನಂದಿ ಅಥವಾ ಆಂಜನೇಯ ಮೂರ್ತಿ ಇರುವ ಗಂಟೆಯನ್ನು ಬಳಸುವುದು ಒಳ್ಳೆಯದು. 8. ಪೂಜೆಯ ಸಮಯದಲ್ಲಿ ಗಂಟೆ ಬಾರಿಸುವುದರಿಂದ ಗರುಡ ಸ್ವಯಂ ಮಹಾವಿಷ್ಣುವನ್ನು ಕರೆದುಕೊಂಡು ಬರುವನು. 9. ಸೂತಕ ಇರುವವರ ಮನೆಯಲ್ಲಿ 11 ದಿನ ಆತ್ಮ ಮನೆಯವರ ಸುತ್ತಲೂ ಇರುತ್ತದೆ. ಗಂಟೆ ಬಾರಿಸುವುದರಿಂದ ಆತ್ಮಕ್ಕೆ ತುಂಬಾ ನೋವು ಉಂಟು ಮಾಡುತ್ತದೆ. ಆದ್ದರಿಂದ 1 ವರ್ಷದವರೆಗೂ ಅಂತಹವರ ಮನೆಯಲ್ಲಿ ಗಂಟೆಯನ್ನು ಬಾರಿಸಬಾರದು. 10. ರಾತ್ರಿಯ ಹೊತ್ತು ಗಂಟೆಯನ್ನು ಬಾರಿಸಬಾರದು, ಏಕೆಂದರೆ ರಾತ್ರಿಯ ಹೊತ್ತು ವಿಶ್ರಾಂತಿಯ ಸಮಯವಾಗಿದ್ದು ಗಂಟೆ ಬಾರಿಸುವುದರಿಂದ ಪುಣ್ಯದ ಫಲ ದೊರೆಯುವುದಿಲ್ಲ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.